ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 386 ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಿಗೆ ಹೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಅರಣ್ಯದ ಗಡಿಯಾಚೆ ಇರುವ ರೈತರ ಜಮೀನಿಗೆ ಸಾಗುವಳಿ ಚೀಟಿ ಪಡೆಯಲು ಅರಣ್ಯ ಇಲಾಖೆಯ ರೈತರಿಗೆ ನಿರಪೇಕ್ಷಣ ಪತ್ರ ನೀಡುವ ಕುರಿತು ನಾನು ಕೇಳಿರ್ತಕ್ಕಂಥ ಪ್ರಶ್ನೆ 1ರಲ್ಲಿ ಅರಣ್ಯ ಇಲಾಖೆಯಲ್ಲಿ ಲಭ್ಯವಿರುವ ದಾಖಲೆಗಳ ಅಧಿಸೂಚನೆಗಳು ಮತ್ತು ನಕಾಶೆಯೊಂದಿಗೆ ಪರಿಶೀಲಿಸಿ ಕೋರಿರುವ ಜಾಗವು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುತ್ತದೋ ಅಥವಾ ಇಲ್ಲವೋ ಎಂದು ಹಿಂಬರ ನೀಡಲಾಗುವುದು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ ಕೇಳಿರತಕ್ಕಂಥದ್ದು, ನಾನು ನಿರಪೇಕ್ಷಣ ಪತ್ರ ನೀಡಲಿರುವ ತೊಂದರೆ ಏನು ಅಂತ ಕೇಳಿದ್ದೇನೆ. ಅದಕ್ಕೆ ಅವರು ಇನ್ನೊಂದು ಪ್ರಶ್ನೆ ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈ ಕೆಲವೊಂದು ಅಧಿಸೂಚಿತ ಅರಣ್ಯ ಪ್ರದೇಶಗಳಿಗೆ ಸರ್ವೆ ನಂಬರ್ ವಾರು ವಿವರವಾದ ಮಾಹಿತಿ ಇಲ್ಲದಂತಹ ಪ್ರಕರಣಗಳಲ್ಲಿ ಜಮೀನಿನ ಭಾಗಶಃ ಸರ್ವೆ ನಂಬರ್ನ ವಿಸ್ತೀರ್ಣ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಕರಣಗಳಲ್ಲಿ ಕಂದಾಯ ಇಲಾಖೆಯೊಂದಿಗೆ ಜಂಟಿ ಮೋಜಣಿ ಅವಶ್ಯಕತೆ ಇರುತ್ತದೆ. ಜಂಟಿ ಮೋಜಣಿಯ ಆಧಾರದ ಮೇಲೆ ಅಂತಹ ಪ್ರಕರಣಗಳಿಗೆ ಅರಣ್ಯ ಅಧಿಕಾರಿಗಳು ಹಿಂಬರ ನೀಡ್ತಾರೆ ಎನ್ನುವಂಥ 2 ದ್ವಂದ್ವದ ಉತ್ತರ ನನಗೆ ಬಂದಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಯಾವ ಅರಣ್ಯದಲ್ಲೂ ಸಹ ಸರ್ವೆ ನಂಬರ್ ಆಧಾರಿತವಾಗಿರ್ತಕ್ಕಂಥ ನಕ್ಷೆ ಇಲ್ಲ. ಆ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಎಲ್ಲ ಭಾಗದಲ್ಲಿರ್ತಕ್ಕಂಥ ಅರಣ್ಯದಂಚಿನಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಪಹಣಿಯನ್ನು ಕೊಡಲಿಕ್ಕೆ ಅರಣ್ಯ ಇಲಾಖೆಯವರು ನಿರಪೇಕ್ಷಣ ಪತ್ರವನ್ನು ನೀಡ್ತಾ ಇಲ್ಲ. ಅವರು ಇವತ್ತು ಏನಾಗಿದೆ, ರೈತರು ಪ್ರತಿ ಸಲ ಕಂದಾಯ ಇಲಾಖೆಯಿಂದ NOCಗೆ ಅಂತೇಳಿ RF ಆಫೀಸಿಗೆ ಅಲೆದಾಡುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ನನಗೆ ಈ ಸದನದಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನ ಕೇಳಿರ್ತಕ್ಕಂಥ ಪ್ರಶ್ನೆಯಿಂದಾಗಿ ರೈತರಿಗೆ ಸಾಗುವಳಿ ಚೀಟಿ ಸಿಗುವಂತದ್ದು ಆಗಬೇಕು. ಆ ಕಾರಣಕ್ಕೋಸ್ಕರ ನಾನೊಂದು ಸಜೆಷನ್ ಅನ್ನು ದಯವಿಟ್ಟು ಅದನ್ನು ಸನ್ಮಾನ್ಯ ಸಭಾಧ್ಯಕ್ಷರು ನನಗೆ ಅವಕಾಶ ಮಾಡಿಕೊಡಬೇಕು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಅವಧಿಯಲ್ಲಿ ಸರ್ವೆ ನಂಬರ್ 69 ಎನ್ನುವಂತ ಒಂದು ಅರಣ್ಯ ಇಲಾಖೆಯ ಒಂದು ಸರ್ವೆ ನಂಬರ್ ಅನ್ನು ಜಂಟಿ ಸರ್ವೆಯನ್ನು ಮಾಡಿಸಿದ್ವಿ. DC ಅವರು, DF ಅವರು ಮತ್ತು DDLR ಮೂಲಕ ಒಂದು ಸರ್ವೆ ಮಾಡಿಸಿದ್ವಿ. ಆ ಸರ್ವೆಯಲ್ಲಿ 800 ಎಕರೆ ಸರ್ವೆ ನಂಬರ್, ಆ ಸರ್ವೆ ನಂಬರ್ ಅಲ್ಲಿ ಅರಣ್ಯ 800 ಎಕರೆ ಅಂತ ಇತ್ತು. ನಾವು ಸರ್ವೆ ಮಾಡಿಸಿದಾಗ ನಮಗೆ 500 ಎಕರೆ ಎಕ್ಸೆಸ್ ಲ್ಯಾಂಡ್ ಸಿಕ್ತು. ಆ ಎಕ್ಸೆಸ್ ಲ್ಯಾಂಡ್ ಯಾರ್ದು ಅಂತ ಕೇಳಿದ್ರೆ ಕಂದಾಯ ಇಲಾಖೆಯ ರೆವೆನ್ಯೂ ಜಾಗ. ಆ ಸಂದರ್ಭದಲ್ಲಿ ಆ 500 ಎಕರೆ ಜಾಗದಲ್ಲಿ ಅದಕ್ಕೆ ಹೊಸ ಸರ್ವೆ ನಂಬರ್ ಕೊಟ್ಟಾಗ ಅರಣ್ಯದಂಚಿಲಿರ್ತಕ್ಕಂಥ ಎಲ್ಲ ರೈತರಿಗೂ ಸಾಗುವಳಿ ಚೀಟಿಯನ್ನು ಕೊಡ್ಲಿಕ್ಕೆ ಆಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಯವಿಟ್ಟು ನಾನು ಅರಣ್ಯ ಮಂತ್ರಿಗಳು ಬಹಳ ಇಂಟ್ರೆಸ್ಟ್ ಅಲ್ಲಿ ಅರಣ್ಯ ಇಲಾಖೆಯನ್ನು ನಡೆಸ್ತಾ ಇದ್ದೀರಿ. ನಮಗೆ ಬಹಳ ಆಶಾಭಾವನೆ ಇದೆ. ರಾಜ್ಯದ ಎಲ್ಲ ರೈತರಿಗೆ ಒಂದು ಸಾಗುವಳಿ ಚೀಟಿ ಆಗುವ ದೃಷ್ಟಿಯಿಂದ ಯಾವ್ಯಾವ ಸರ್ವೆ ನಂಬರ್ ಅರಣ್ಯ ಇಲಾಖೆ ಅಲ್ಲ ಸರ್, ಕೊನೆಗೊಳಿಸ್ತೀನಿ. ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಅರಣ್ಯ ಇಲಾಖೆ ಅಂತ ಇದೆಯಾ, ಆ ಎಲ್ಲ ಅರಣ್ಯ ಇಲಾಖೆಯ ಸರ್ವೆ ನಂಬರ್ ಅನ್ನು ಸನ್ಮಾನ್ಯ ಕಂದಾಯ ಸಚಿವರ ಜೊತೆ ಸೇರಿ ಒಂದು ಜಂಟಿ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಯಾವುದು ಸರ್ವೆ ನಂಬರ್ ಅಲ್ಲಿ ನಕ್ಷೆ ಇಲ್ಲ, ಆ ನಕ್ಷೆ ಇಲ್ಲದಂತ ಎಲ್ಲ ಸರ್ವೆ ನಂಬರ್ ಅನ್ನು ನೀವು ನಕ್ಷೆ ಮಾಡಿಸಿದ್ರೆ ಎಲ್ಲ 75% ರೈತರಿಗೆ ಸಾಗುವಳಿ ಚೀಟಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಅರಣ್ಯ ಸಚಿವರಿಗೆ ಹೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗೇನು ಮಾನ್ಯ ಸದಸ್ಯರು ಹೇಳಿದ್ದಾರೆ, ಇಂಥ ಪ್ರಕರಣಗಳು ಮಲೆನಾಡಿನಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಇದೆ. ಇದನ್ನು ಮನಗಂಡು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಸಚಿವರು, ಅಪರ ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ ಅರಣ್ಯ ಮತ್ತು ಕಂದಾಯದ ಜಂಟಿ ಮೋಜಣಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ, ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ, ಇಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಆದಷ್ಟು ಶೀಘ್ರದಲ್ಲಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ ಮಾನ್ಯ ಸದಸ್ಯರು ಏನು ಒಂದು ಸರ್ವೆ ನಂಬರ್ 69ರಲ್ಲಿ 800 ಎಕರೆ ಇದ್ದಂಥದ್ದು, ಅದು ಹೆಚ್ಚುವರಿಯಾಗಿ 500 ಎಕರೆ ಕಂದಾಯ ಇಲಾಖೆದಿದೆ, ಅದು ಅರಣ್ಯ ಅಂತ ಹೇಳಿ ಬರ್ತಾ ಇದೆ, ಅರಣ್ಯದವರ ಸ್ವಾಧೀನದಲ್ಲಿದೆ ಅನ್ನುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ
ಅರಣ್ಯ ಇಲಾಖೆಯ ಜಮೀನು ಹೊರತುಪಡಿಸಿ ಏನಾದರೂ ಕಂದಾಯ ಇಲಾಖೆ ಜಮೀನು ಇತ್ತು, ಅದು ನಮಗೆ ಸಂಬಂಧ ಇರದೇ ಇರುವಂಥದ್ದು ಇತ್ತು ಅಂತ ಹೇಳಿದ್ರೆ ಅದು ಗಡಿ ಗುರುತು ನಾವು ಹಾಕಿ ಅದನ್ನು ಕಂದಾಯ ಇಲಾಖೆಗೆ ಕೊಡುವಂಥ, ವಾಪಸ್ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಅರಣ್ಯದ ಅಂಚಿನಲ್ಲಿ ಇರುವಂಥದ್ದು ಏನು ನಾವು ಸಾಗುವಳಿ ಚೀಟಿ ಕೊಡಲಿಕ್ಕೆ ಏನು ಮಾನದಂಡ ಇದೆ, ಕೆಲವೊಂದು ಅರಣ್ಯದ ಪ್ರದೇಶದ 100 ಮೀಟರ್ಗೆ ಏನಿದೆ ಅಲ್ಲಿ ಹಿಂಬರನ್ನು ಕೊಡ್ತಾರೆ. ಮತ್ತು ಇಲ್ಲಿ ಏನಾದರೂ ಮರಗಳಿದ್ರೆ ಗಿಡಗಳಿದ್ರೆ ನಾವೇ ಒಂದು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರ್ತದೆ. ಇಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ತಗೋಬೇಕಾಗ್ತದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಬರೀ ರಾಜ್ಯ ಮಟ್ಟದಲ್ಲ, ಕೇಂದ್ರಕ್ಕೂ ಆ ಪ್ರಸ್ತಾವನೆ ಸಲ್ಲಿಸಬೇಕಾಗ್ತದೆ. ಇಂಥ ಕೆಲವೊಂದು ಪ್ರಕರಣಗಳಿದ್ದಾವೆ. ಅದರಲ್ಲಿ no land from well wooded areas or well wooded areas adjacent to wooded areas in the district or protected forest or well wooded areas within 100 meters of reserve forest shall be granted for occupancy without prior permission of the Government of India under the Forest Conservation Act 1980. ಇದು ಕಾಯ್ದೆ ಇದೆ. ಬಹಳ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ತಪ್ಪು ಕಲ್ಪನೆ ಆಗ್ತದೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರ ಇವತ್ತು ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅರಣ್ಯ ಸಚಿವರು ಬಹಳ ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಂಡಿದ್ದಾರೆ, ಅಭಿನಂದನೆಗಳು. ಆದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ಅರಣ್ಯ ನಿಯಮ 17ರ ಅಡಿಯಲ್ಲಿ ಆ ದಾಖಲೆಗಳನ್ನು ನಮೂದಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಅವ್ರು ಮಾಡಲಿಲ್ಲ. ಅದನ್ನು ತಕ್ಷಣಕ್ಕೆ ಮಾಡಿಸಿದ್ರೆ ನಮ್ಮಲ್ಲಿ ಫಾರೆಸ್ಟ್ ರೈಟ್ ಆ್ಯಕ್ಟ್ಗೆ ಏನು ಹೋಗಬೇಕು, ಫಾರೆಸ್ಟ್ ರೈಟ್ ಆ್ಯಕ್ಟ್ ಮೂಲಕ ಏನು ಅಪ್ಲೈ ಮಾಡಬೇಕು, ಅದು 25% ಇರೋದು, 75% ಇರುವಂಥದ್ದು ಅರಣ್ಯದ ಅಂಚಿನಲ್ಲಿ ಇರ್ತಕ್ಕಂಥ ರೈತರ ಜಮೀನು. ಅದನ್ನು ನೀವು ಮಾಡಿದರೆ ನಮ್ಮಲ್ಲಿ 75% ಜನರಿಗೆ ಅವಕಾಶ ಆಗ್ತದೆ. ಶಾರದಾ ಪುರಿಯ ನಾಯಕ್ ಒಂದು ನಿಮಿಷ ಅಲ್ಲ